ನೀವು ಇದನ್ನು ಮಾಡೋ ಮಟ್ಟ ನಿಮ್ಮ ವೆಯ್ಟ್ ಲಾಸ್ ಆಗಲ್ಲ. ಹೆಲೋ ಎವ್ರಿವನ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿದ ಡೇ 56. ಸೊ ನಂದು ಇವತ್ತು ಮಾರ್ನಿಂಗ್ ವರ್ಕೌಟ್ ಟ್ರೈಸೆಪ್ಸ್ ಇತ್ತು. ಸೊ ನಾ ಇವತ್ತು ಯಾವ ಟಾಪಿಕ್ ಬಗ್ಗೆ ನಿಮ್ಮ ಕಡೆ ಮಾತಾಡೋಕ್ಕೆ ಬಂದೇನೆ ಅಂತ ಹೇಳಿದ್ರು. ನೀವು ಯಾರ್ಯಾರೆಲ್ಲ ಒಂದು ಶಾರ್ಟ್ ಟರ್ಮ್ ಒಳಗೆ ಒಂದು ನಂದು ಫ್ಯಾಟ್ ಲಾಸ್ ಆಗಬೇಕಾ ಆ್ಯಂಡ್ ಮಸಲ್ ಗೇನ್ ಆಗಬೇಕಾ ಆ್ಯಂಡ್ ನಾನು ವೆಯ್ಟ್ ಲೂಸ್ ಮಾಡ್ಬೇಕಂತೇಳಿ ಎಕ್ಸ್ಪೆಕ್ಟ್ ಮಾಡತ್ತಿರಲ್ಲ, ಅದನ್ನು ಆ ಎಕ್ಸ್ಪೆಕ್ಟೇಷನ್ನ ಇವತ್ತಿಗೆ ಎಂಡ್ ಮಾಡ್ಕೊರಿ. ಇಫ್ ನಿಮಗೇನಾದರೂ ಹಾರ್ಡ್ ವರ್ಕ್ ಮಾಡೋಕ್ಕಾಗಂಗಿಲ್ಲ, ನಿಮ್ಮ ಸೆಲ್ಫ್ ಸಂಬಂಧ ನಿಮಗೊಂದು 6 ಮಂತ್ 1 ಇಯರ್ ಕೊಟ್ಟು ಕರೆಕ್ಟಾಗಿ ನ್ಯಾಚುರಲ್ ಆಗಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗಂಗಿಲ್ಲ, ಮಸಲ್ ಗೇನ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಅದನ್ನೇನು ಎಕ್ಸ್ಪೆಕ್ಟ್ ಮಾಡತ್ತಿರಲ್ಲ ಅದನ್ನು ಇವತ್ತೇ ಸ್ಟಾಪ್ ಮಾಡಿರಿ. ಯಾಕೆಂದರೆ ವೆಯ್ಟ್ ಲಾಸ್ ಅನ್ನೋದು ಅಷ್ಟು ಈಸಿಯಾಗಿ ಆಗಂಗಿಲ್ಲ. ಅದಕ್ಕೆ ನೀವು ಒಂದು ಪ್ರಾಪರಾಗಿ ಒಂದು ಕ್ಯಾಲರಿ ಡೆಫಿಸಿಟ್ ಡಯಟ್ ಒಳಗೆ ಬರಬೇಕು. ಆ್ಯಂಡ್ ನಿಮ್ಮ ಸೆಲ್ಫ್ನ ನೀವು ನಿಮ್ಮ ಕಡೆ ಆಗಲಿಲ್ಲ ಅಂದರೂ ಅದಕ್ಕಿಂತ ನೀವು ಹಾರ್ಡಾಗಿ ಪುಷ್ ಮಾಡೋಕೆ ರೆಡಿ ಅದಿರಂದ್ರೆ ಅಷ್ಟೇ ನೀವು ಆ ಒಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ಬರ್ರಿ. ಅದನ್ನು ಬಿಟ್ಟು ಡಾಕ್ಟರ್ ಪ್ರೊವೈಡ್ ಮಾಡಿದ್ರು ಅಂಥೇಳಿ ECV ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಕರೆಕ್ಟಾಗಿ ಒಂದು ಕ್ಯಾಲರಿ ಡೆಫಿಸಿಟ್ ಒಳಗೆ ಇರಲಾರ್ದಂಗೆ ಮತ್ತು ರಿಸಲ್ಟ್ ಬರಲಿಲ್ಲ ಅಂಥೇಳಿ ಅವ್ರಿಗೆ ಬ್ಲೇಮ್ ಮಾಡೋ ಬದಲಿ ನೀವು ಅದಕ್ಕೆ ಫಸ್ಟ್ ಕರೆಕ್ಟಾಗಿ ಫಿಟ್ ಅದಿರೋ ಇಲ್ಲೋ, ನೀವು ಅದನ್ನು ಮಾಡೋಕೆ ರೆಡಿ ಅದಿರೋ ಇಲ್ಲ ಅಂತ ನಿಮ್ಮ ಸೆಲ್ಫಿಗೆ ನೀವು ಕ್ವಶನ್ ಮಾಡ್ಕೊಂಡು ಆಮೇಲೆ ನೀವು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ನಿಮಗೆ ಬೇಕಾಗಿರೋ ಒಂದು ರಿಸಲ್ಟ್ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಡಾಕ್ಟರ್ ನಿಮಗೆ ಮೆಡಿಸಿನ್ ಪ್ರೊವೈಡ್ ಮಾಡ್ಬೋದು, ಬಟ್ ಅದ್ರ ಜೋಡಿ ನಿಮಗೆ ಇದನ್ನು ಹೇಳ್ತಾರೆ, ನೀವು ಒಂದು ಕ್ಯಾಲರಿ ಡೆಫಿಸಿಟ್ ಒಳಗಿದ್ದ ಒಂದು ಪ್ರಾಪರ್ ಡಯಟ್ ಮೇಂಟೈನ್ ಮಾಡ್ಬೇಕಂತೇಳಿ. ಸೊ ಇಲ್ಲೇ ತಿಳ್ಕೊರಿ ನಿಮ್ಮ ಸೆಲ್ಫಿಗೆ ಇದನ್ನು ಮಾಡೋಕೆ ಆಗ್ತೈತೆ ಇಲ್ಲ ಅಂಥೇಳಿ. ಆ್ಯಂಡ್ ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.